ನಮಸ್ಕಾರ. ಇವತ್ತು ವಿಧಾನಸೌಧದಲ್ಲಿ ಇದೀವಿ. ಕನ್ನಡ ಪುಸ್ತಕ ಮೇಳ ನಡೀತಾ ಇದೆ. ಹಾಗೆ ಇಲ್ಲಿ ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ ನಿಂತಿದ್ರು. ಅವ್ರಿಗೆ ಪರಿಸರ ಸ್ನೇಹಿ ಪ್ಯಾಚ್ ಅಂತಂದ್ರೆ ಏನು ಗೊತ್ತಾ, ಯಾವ್ದಾದ್ರು ನೋಡಿದೀರಾ ಅಂತ ಕೇಳಿದೆ. ಸೊ ಅಫ್ಕೋರ್ಸ್ ನಮ್ಮ ಪರ್ಪಲ್ ಲೀಫ್ ಅವರು ನನಗೆ ಸ್ಯಾಂಪಲ್ಸ್ ಕೊಟ್ಟು ಕಳಿಸಿದ್ದಾರೆ. ಸೊ ನಮ್ಮ ಹುಡುಗಿನ ಮಾತಾಡ್ಸೋಣ. ನಿನ್ ಹೆಸರೇನಮ್ಮ? ರಮ್ಯಾ ಮ್ಯಾಮ್. ಓಕೆ ರಮ್ಯಾ, ವಾಟ್ ಡು ಯು ಥಿಂಕ್ ಅಬೌಟ್ ಪೀರಿಯಡ್ ಪ್ರಾಡಕ್ಟ್ಸ್ ವಿಚ್ ಇಸ್ ಎಕೋ ಫ್ರೆಂಡ್ಲಿ? ಬೇಸಿಕಲಿ ಇದು ತುಂಬಾ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಇನ್ಫೆಕ್ಷನ್ಸ್ ಇಂದ ಹೊರಗಡೆ ಇರುತ್ತೆ, ರ್ಯಾಶಸ್ ಇಂದ ಹೊರಗಡೆ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಈಗ ಪ್ಲಾಸ್ಟಿಕ್ ಫ್ರೀ ಪ್ಯಾಚ್ ನ ನಾವು ಪ್ರಮೋಟ್ ಮಾಡ್ಬೇಕಾ ಬೇಡವಾ, ಅಥವಾ ಈ ಬೇರೆ ಬೇರೆ ಪ್ಲಾಸ್ಟಿಕ್ ಪ್ಯಾಡ್ಸ್ ನ ಉಪಯೋಗಿಸ್ತಾ ಕ್ಯಾನ್ಸರ್ ಬರ್ತಾ ಇದೆ, ಅದರದ್ದು ಹೇಗೆ ನಾವು ಅದನ್ನ ಪ್ರಮೋಟ್ ಮಾಡಬೇಕು? ಪ್ಲಾಸ್ಟಿಕ್ ಪ್ಯಾಡ್ಸ್ ನ ಉಪಯೋಗಿಸಬೇಡಿ, ಈ ತರದ್ದು ಪ್ಲಾಸ್ಟಿಕ್ ಫ್ರೀ ಪ್ಯಾಡ್ಸ್ ಉಪಯೋಗಿಸಿ ಅಂತ ನಾವು ಯಾವ ರೀತಿ ಪ್ರಮೋಷನ್ ಮಾಡಬಹುದು, ಪ್ಲೀಸ್ ಹೇಳಿ. ಬೇಸಿಕಲಿ ಈಗ ತುಂಬಾ ಹೆಣ್ಮಕ್ಳಿಗೆ ನಂಬಲ್ಲ ಮ್ಯಾಮ್, ಎಲ್ಲಾ ಪ್ಯಾಡ್ಸ್ ಒಂದೇ ಅಂತ ಅನ್ಕೋತಾರೆ. ಸೊ ವಿ ಕ್ಯಾನ್ ಪ್ರಮೋಟ್ ಬೈ ಇದನ್ನ ಯೂಸ್ ಮಾಡಿ, ಅಟ್ ಲೀಸ್ಟ್ ಒನ್ಸ್ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಹಿಂಟಿಂದ ಅವ್ರಿಗೆ ಇದ್ ಮಾಡ್ಬೋದು. ಹೌದು. ಸೊ ಇವಾಗ ನೀವುನು ಆಸ್ ಅ ಯೂತ್, ಡು ಯು ಪ್ರಮೋಟ್ ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್? ಯಾ, ಐ ವಿಲ್.